Hello students, in today's class we will discuss about the difference between advertising and personal selling. So I think you already knew about the differences and also knew what is advertising and what is personal selling. So first one under advertising is an impersonal form of communication, which means it is not a personal form of communication where there is no direct communication between the customer and a salesman. Here the only work is to inform customers about the products and services, and the customers cannot reply for the information about this advertisement. Same in personal selling, it is a personal form of communication where they meet directly to the customers and they will communicate. So advertising is a one way communication and personal selling is a two-way communication. Second one, advertising involves transmission of standardized message, that is same message is sent to all the customers in a market segment. That means the same message is provided or informed to different customers. ಸೊ ನೀವು ಇವಾಗ ಟೆಲಿವಿಷನಲ್ಲಿ ಒಂದು ಸೋಪಿಂದು ಅಡ್ವರ್ಟೈಸ್ಮೆಂಟ್ ಸಂತೂರಿಂದ ನೋಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಸೇಮ್ ಅಡ್ವರ್ಟೈಸ್ಮೆಂಟ್ ಇನ್ನೊಂದು ಕಸ್ಟಮರು ಕೂಡ ನೋಡಿರ್ತಾನೆ. ಸೊ ಒಂದು ಕಸ್ಟಮರಿಗೆ ಒಂದೊಂದು ಮೆಸೇಜನ್ನು ಕಳಿಸೋದಿಲ್ಲ ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ, ಸೇಮ್ ಮೆಸೇಜ್ ಎಲ್ಲ ಕಸ್ಟಮರ್ಸಿಗೆ ಕಳಿಸಿರ್ತಾರೆ. ಇನ್ ಪರ್ಸನಲ್ ಸೆಲ್ಲಿಂಗ್ ದ ಸೇಲ್ಸ್ ಟಾಕ್ is adjusted keeping in view of customers background and needs. So based on customers needs and wants, the salesperson is going to communicate and providing information to the customers. ಸೊ ಇಲ್ಲಿ ಒಂದೇ ಇನ್ಫಾರ್ಮೇಷನ್ ಸರ್ಕ್ಯುಲೇಟ್ ಆಗೋದಿಲ್ಲ, ಬೇರೆ ಬೇರೆ ಕಸ್ಟಮರ್ಸಿಗೆ ಮೀಟ್ ಆಗ್ತಾ ಹೋಗ್ತಾರೆ, ಅವ್ರಿಗೆ ಯಾವುದು ನೀಡ್ ಇರುತ್ತಲ್ಲ ಅದರ ಬೇಸಿಸ್ ಮೇಲೆ ಇಲ್ಲಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ದ ಥರ್ಡ್ ಒನ್, advertising is inflexible as the message can't be adjusted to the needs of the buyers. ಸೊ ಇನ್ಫ್ಲೆಕ್ಸಿಬಲ್ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಸತಿ ಆ ಅಡ್ವರ್ಟೈಸ್ಮೆಂಟನ್ನು ಪ್ರಿಪೇರ್ ಮಾಡಿ ಟೆಲಿಕಾಸ್ಟ್ ಮಾಡಿದ ತಕ್ಷಣವೇ ಆ ಅಡ್ವರ್ಟೈಸ್ಮೆಂಟನ್ನು ಮತ್ತೆ ಚೇಂಜಸ್ ಮಾಡೋಕ್ಕಾಗೋದಿಲ್ಲ ಇಮಿಡಿಯೇಟ್, ಬೇಸ್ಡ್ ಆನ್ ದ ಕಸ್ಟಮರ್ಸ್ ನೀಡ್ಸ್. ಸೊ ಕಸ್ಟಮರಿಂದ ನನಗೆ ನೀಡ್ ಹೀಗಿದೆ ಅಂತ ಹೇಳಿ ಒಂದು ಕಸ್ಟಮರಿಗೆ ಒಂದು ಅಡ್ವರ್ಟೈಸ್ಮೆಂಟ್, ಇನ್ನೊಂದು ಕಸ್ಟಮರಿಗೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ಇನ್ಫ್ಲೆಕ್ಸಿಬಲ್ ಇನ್ ದ ಸೆನ್ಸ್ there cannot be changes has to be done. Next, personal selling is highly flexible as the message can be adjusted. ಸೊ ಕಸ್ಟಮರ್ಸ್ ಇಂದ ನೀಡ್ ಮತ್ತು ಸರ್ವಿಸಸ್ ನೋಡಿಬಿಟ್ಟೆ ಇವನು ಸೇಲ್ಸ್ ಮ್ಯಾನ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ಫ್ಲೆಕ್ಸಿಬಲ್, ಒಂದು ಇನ್ಫಾರ್ಮೇಷನನ್ನು ಚೇಂಜ್ ಮಾಡಬಹುದು. ಆ್ಯಂಡ್ ದ ಫೋರ್ತ್ ಒನ್, ಇಟ್ ರೀಚಸ್ ಮೆಸಸ್ ದಟ್ ಈಸ್ ಅ ಲಾರ್ಜ್ ನಂಬರ್ ಆಫ್ ಪೀಪಲ್ ಕ್ಯಾನ್ ಬಿ ಅಪ್ರೋಚ್ಡ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಕಸ್ಟಮರ್ಸಿಗೆ ಸೇಮ್ ಇನ್ಫಾರ್ಮೇಷನನ್ನು ರೀಚ್ ಮಾಡ್ಬೋದು. ಹೇಗಂದರೆ ನ್ಯೂಸ್ ಪೇಪರಲ್ಲಿ ಒಂದು ಸತಿ ಪ್ರಿಂಟ್ ಮಾಡಿದ್ರೆ ಎಷ್ಟೊಂದು ಜನ ಓದ್ತಾರೆ ಆ ಅಡ್ವರ್ಟೈಸ್ಮೆಂಟ್. ಸೊ ಟೆಲಿವಿಷನಲ್ಲಿ ಟೆಲಿಕಾಸ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕಸ್ಟಮರ್ಸನ್ನು ಆ ಇನ್ಫಾರ್ಮೇಷನನ್ನು ಓದ್ತಾರೆ ಪ್ರಾಡಕ್ಟ್ಸ್ ಬಗ್ಗೆ. ಬಟ್ ಓನ್ಲಿ ಅ ಲಿಮಿಟೆಡ್ ನಂಬರ್ ಆಫ್ ಅ ಪೀಪಲ್ ಕ್ಯಾನ್ ಬಿ ಕಾಂಟ್ಯಾಕ್ಟೆಡ್ ಬಿಕಾಸ್ ಆಫ್ ಟೈಮ್ ಆ್ಯಂಡ್ ಕಾಸ್ಟ್ ಕನ್ಸಿಡ್ರೇಷನ್. ಪರ್ಸನಲ್ ಸೆಲ್ಲಿಂಗಲ್ಲಿ ಒಂದೊಂದೇ ಕಸ್ಟಮರಿಗೆ ಹೋಗಿ ಮೀಟ್ ಮಾಡ್ತಾ ಇರಬೇಕು, ಹಾಗಾಗಿ ಇದನ್ನು ಟೈಮ್ ಕನ್ಸ್ಯೂಮ್ ಆಗುತ್ತೆ, ಕಾಸ್ಟ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೋಸ್ಕರ ಲಿಮಿಟೆಡ್ ಮೆಂಬರ್ಸಿಗೆ ಮೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಪರ್ಸನಲ್ ಸೆಲ್ಲಿಂಗಲ್ಲಿ. ನೆಕ್ಸ್ಟ್ ಫಿಫ್ತ್ ಒನ್, ಇನ್ ಅಡ್ವರ್ಟೈಸಿಂಗ್ ದ ಕಾಸ್ಟ್ ಪರ್ ಪರ್ಸನ್ ರೀಚ್ಡ್ ಈಸ್ ವೆರಿ ಲೋ. ಸೊ ಕಾಸ್ಟ್ ಪರ್ ಪರ್ಸನ್ ಅಂತ ಹೇಳಿದ್ರೆ ಒಂದು ವ್ಯಕ್ತಿಗೆ ಕಾಸ್ಟ್ ಎಷ್ಟಾಗ್ಬೋದು, ಭಾಳ ಕಡಿಮೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಡ್ತೀರಾ ಒಂದು ಟೆಲಿವಿಷನ್ನಲ್ಲಿ ಅಂದರೆ ಆ ಒಂದು ಅಡ್ವರ್ಟೈಸ್ಮೆಂಟ್ ಕ್ರೋರ್ಸ್ ಟುಗೆದರ್ ಕಸ್ಟಮರ್ಸಿಗೆ ನಾವು ತೋರಿಸ್ಬಹುದು ಅಡ್ವರ್ಟೈಸ್ಮೆಂಟ್ ಥ್ರೂ ಟೆಲಿ. ಅದರಿಂದ ಕಾಸ್ಟ್ ಪರ್ ಪರ್ಸನ್, ಒಂದು ಪರ್ಸನಿಂದ ಕಾಸ್ಟ್ ಭಾಳ ಕಡಿಮೆ ಆಗುತ್ತೆ. ಅದೇ ದ ಕಾಸ್ಟ್ ಪರ್ ಪರ್ಸನ್ ಇನ್ ಕ್ವೈಟ್ ಹೈ ಇನ್ ದ ಕೇಸ್ ಆಫ್ ಪರ್ಸನಲ್ ಸೆಲ್ಲಿಂಗ್. ಪರ್ಸನಲ್ ಸೆಲ್ಲಿಂಗ್ ಅಂದರೆ ಆ ಎಂಪ್ಲಾಯಿ ಒಬ್ಬೊಬ್ಬರಿಗೆ ಮೀಟ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡಬೇಕಂದ್ರೆ ಇಲ್ಲಿ ಕಾಸ್ಟ್ ಪರ್ ಪರ್ಸನ್ ಇನ್ಕ್ರೀಸ್ ಆಗ್ಬೋದು. ದೆನ್ ಸಿಕ್ಸ್ತ್ ಒನ್, advertising can cover the market in a short time. So within a very short period of time we can communicate about our products and services to the customers. But in personal selling, efforts take a lot of time to cover their entire market. ಸೊ ಆ ಮಾರ್ಕೆಟಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಭಾಳಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಇನ್ ಪರ್ಸನಲ್ ಸೆಲ್ಲಿಂಗ್.
Then seventh one, advertising makes use of mass media, television, radio, newspaper and magazines. So here many channels can be used for the purpose of advertising. So some advertisements are going to be telecasted in television, then some advertisements are printed in newspapers and some printed in magazines. But in personal selling, mass makes use of sales staff which has limited reach. So ಇಲ್ಲಿ ಪರ್ಸ್ನಲ್ ಸೆಲ್ಲಿಂಗ್ ಅಂದರೆ ಡೈರೆಕ್ಟ್ ಮೀಟಾಗಿ ಕಸ್ಟಮರ್ಸಿಗೆ ಇನ್ಫಾರ್ಮೇಷನ್ ಅದನ್ನು ಹೇಗೆ ಕೊಡ್ತಾರೆ ಅಂದರೆ ಪರ್ಸ್ನಲ್ ಸೆಲ್ಲಿಂಗ್ ಥ್ರೂ ದ ಹೆಲ್ಪ್ ಆಫ್ ಸೇಲ್ಸ್ ಸ್ಟಾಫ್. ಸೊ ಸೇಲ್ಸ್ ಪೀಪಲ್ ಯಾರು ಇರ್ತಾರಲ್ಲ ಅವರು ಮಾತ್ರ ಇಲ್ಲಿ ಪರ್ಸ್ನಲ್ ಸೆಲ್ಲಿಂಗಲ್ಲಿ ಇನ್ಫಾರ್ಮೇಷನನ್ನು ರೀಚ್ ಮಾಡಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಚಾನಲ್ಸ್ ಆಫ್ ಕಮ್ಯುನಿಕೇಷನ್ಸ್ ಆರ್ ವೆರಿ ಲೆಸ್. ದೆನ್ ಏಯ್ತ್ ಒನ್, advertising lacks direct feedback. Marketing research efforts are needed to judge customers' reactions to advertising. ಸೊ ಇಲ್ಲಿ ಫೀಡ್ಬ್ಯಾಕ್ ಬೇಗ ಸಿಗೋದಿಲ್ಲ ನಮಗೆ. ಸೊ ಅಡ್ವರ್ಟೈಸ್ಮೆಂಟಲ್ಲಿ ಏನಾಗುತ್ತೆ ಅಂದರೆ, ಒಂದು ಟೆಲಿವಿಷನಲ್ಲಿ ಕೊಟ್ಟಿದ್ದೀವಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಮಗೆ ಯಾರೂ ಕಮ್ಯುನಿಕೇಟ್ ಮಾಡೋದಿಲ್ಲ ಕಸ್ಟಮರ್. ಸೊ ಹಾಗಾಗಿ ನಮಗೆ ಫೀಡ್ಬ್ಯಾಕ್ ಡೈರೆಕ್ಟಾಗಿ ಸಿಗೋದಿಲ್ಲ. ಬಟ್ ಇನ್ ಪರ್ಸ್ನಲ್ ಸೆಲ್ಲಿಂಗ್ ಪ್ರೊವೈಡ್ಸ್ ಡೈರೆಕ್ಟ್ ಆ್ಯಂಡ್ ಇಮಿಡಿಯೇಟ್ ಫೀಡ್ಬ್ಯಾಕ್. ಸೇಲ್ಸ್ ಪರ್ಸನ್ಸ್ ಕಮ್ ಟು ನೋ ಅಬೌಟ್ ದ ಕಸ್ಟಮರ್ಸ್ ರಿಯಾಕ್ಷನ್ಸ್ ಇಮಿಡಿಯೇಟ್ಲಿ. ಸೊ ಸೇಲ್ಸ್ ಪರ್ಸನ್ ಡೈರೆಕ್ಟಾಗಿ ಮೀಟ್ ಆಗಿರ್ತಾನೆ ಕಸ್ಟಮರಿಗೆ, ಹಾಗಾಗಿ ಇವನು ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾನಂದರೆ ಡೈರೆಕ್ಟ್ ನನಗೆ ಫೀಡ್ಬ್ಯಾಕ್ ಸಿಗುತ್ತೆ ಅಬೌಟ್ ದ ಪ್ರಾಡಕ್ಟ್ ಥ್ರೂ ದ ಕಸ್ಟಮರ್ಸ್ ಇನ್ ಕೇಸ್ ಆಫ್ ಪರ್ಸನಲ್ ಸೆಲ್ಲಿಂಗ್. ನೈನ್ತ್ ಒನ್, advertising is more useful in creating and building interest of the consumers in the firm's products. So ಇಲ್ಲಿ advertisement is more useful in creating and building interest of the customers in the firm's products. How? Through the use of different ambassadors, through the use of animation, through the use of interesting colors, we can attract the customers and we can increase their interest to purchase the products. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ನಾವು ಅಂಬಾಸಿಡರ್ಸಿಗೆ ಯೂಸ್ ಮಾಡ್ತೀವಿ, ಲೈಕ್ ಆ್ಯಕ್ಟರ್ಸಿಗೆ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟನ್ನು ಕ್ರಿಯೇಟ್ ಮಾಡ್ತೀವಿ. ನ್ಯೂಸ್ ಪೇಪರಲ್ಲಿ ಕಲರ್ಫುಲ್ಲನ್ನು ನಾವು ಪ್ರಿಂಟ್ ಮಾಡಿಸ್ತೀವಿ. ಸೊ ಹಾಗಾಗಿ ಕಸ್ಟಮರ್ಸಿಂದ ಇಂಟ್ರೆಸ್ಟನ್ನು ನಾವು ಇನ್ಕ್ರೀಸ್ ಮಾಡಬಹುದು ಥ್ರೂ ದ ಪರ್ಸನಲ್ ಸೆಲ್ಲಿಂಗ್ಸ್. ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಅಟ್ ದ ಅವೇರ್ನೆಸ್ ಸ್ಟೇಜ್ ಆಫ್ ಡಿಸಿಷನ್ ಮೇಕಿಂಗ್. ಸೊ ಇಲ್ಲಿ ಒಂದು ಕಸ್ಟಮರ್ ಡಿಸೈಡ್ ಮಾಡಬೇಕಾಗಿರುತ್ತೆ ನಾನು ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು. ಆ ಟೈಮಲ್ಲಿ ಈ ಏನಿದೆಯಲ್ಲ ಪರ್ಸನಲ್ ಸೆಲ್ಲಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಿಗಂತ ಹೇಳಿದ್ರೆ ಕಸ್ಟಮರ್ಸಿಗೆ. ದ ಲಾಸ್ಟ್ ಒನ್, ದಟ್ ಈಸ್ 10th ಒನ್, ಅಡ್ವರ್ಟೈಸಿಂಗ್ ಈಸ್ ಮೋರ್ ಯೂಸ್ಫುಲ್ ಇನ್ ಮಾರ್ಕೆಟಿಂಗ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್ ಹೂ ಆರ್ ಲಾರ್ಜ್ ಇನ್ ನಂಬರ್. ಸೊ ಆ್ಯಸ್ ಐ ಇನ್ಫಾರ್ಮ್ಡ್ ಯು ಬಿಫೋರ್, ಅಡ್ವರ್ಟೈಸಿಂಗ್ ಈಸ್ ಮೋರ್ ಯೂಸ್ಫುಲ್ ಇನ್ ಮಾರ್ಕೆಟಿಂಗ್ ಟು ದ ultimate consumers who are large in numbers. That means if my target is to influence in large group, ಭಾಳ ಜನಕ್ಕೆ ನಾನು ಅಡ್ವರ್ಟೈಸ್ ಕೊಡಬೇಕಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟನ್ನು ಯೂಸ್ ಮಾಡ್ತೀವಿ. ಪರ್ಸ್ನಲ್ ಸೆಲ್ಲಿಂಗ್ ಈಸ್ ಮೋರ್ ಹೆಲ್ಪ್ಫುಲ್ ಇನ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಟು ದ ಇಂಡಸ್ಟ್ರಿಯಲ್ ಬಯರ್ಸ್ ಆರ್ ಟು ಇಂಟರ್ಮೀಡಿಯೇಟರೀಸ್ ಸಚ್ ಆಸ್ ಡೀಲರ್ಸ್ ಆ್ಯಂಡ್ ರಿಟೇಲರ್ಸ್ ಹೂ ಆರ್ ರಿಲೇಟಿವ್ಲಿ ಫೀವ್ ಇನ್ ನಂಬರ್ಸ್. ಸೊ ಇಲ್ಲಿ ಪರ್ಸ್ನಲ್ ಸೆಲ್ಲಿಂಗಲ್ಲಿ ನಾವು ಯಾರಿಗೆ ಜಾಸ್ತಿ ಟಾರ್ಗೆಟನ್ನು ಮಾಡ್ಬೋದು ಅಂತ ಹೇಳಿದ್ರೆ, ಯಾವುದು ಕಡಿಮೆ ನಂಬರ್ಸಲ್ಲಿ ಇರ್ತಾರಲ್ಲ ಅವರಿಗೆ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ದೆಮ್ ದ ಡೀಲರ್ಸ್, ದೋಸ್ ಆರ್ ಇಂಟರ್ಮೀಡಿಯೇಟರೀಸ್, ನಾವು ಅವರಿಗೆ ಬ್ರೋಕರ್ಸ್ ಅಂತ ಕರಿತೀವಿ. ಸೊ ಅವರಿಗೆ ಸೇಲ್ ಮಾಡೋದಿರಲಿ. ರಿಟೇಲರ್ಸ್ ಅಂತ ಹೇಳಿದ್ರೆ ನಾವು ಮನೆ ಹತ್ರ ಒಂದು ಸ್ಟೋರ್ಸ್ ಇರ್ತಾವೆ, ಲೈಕ್ ಅವ್ರಿಗೆ ಹೋಗಿ ಡೈರೆಕ್ಟ್ ಪರ್ಸ್ನಲ್ ಸೇಲ್ ಮಾಡ್ಬೋದು ಸ್ಟೋರ್ಸ್ ಅವರಿಗೆ. ಸೊ ಇವರೆಲ್ಲ ಲೆಸ್ ನಂಬರಲ್ಲಿ ಇರ್ತಾರೆ. ವಿ ಕ್ಯಾನ್ ಯೂಸ್ ಪರ್ಸ್ನಲ್ ಸೆಲ್ಲಿಂಗ್ ಟು ಇನ್ಫ್ಲೂಯೆನ್ಸ್ ದೀಸ್ ಕೈಂಡ್ ಆಫ್ ಪೀಪಲ್ ಓವರ್ ಹಿಯರ್. So students, this is what about the difference between the advertisement and personal selling, and which is very important question for 8 marks. So if you are not able to understand properly over here, means contact me directly, ask me questions. I will be there for you all to help based on the business studies chapter. Thank you students, have a nice day. Write everything in your notebook.